ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯಾಗಿರುವಂತಹ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಸದ್ದಿಲ್ಲದೆ ಲಾಲ್ಬಾಗ್ನಲ್ಲಿ 6 ಎಕರೆ ಜಾಗದಲ್ಲಿ ಗುರುತನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಆನ್ ಸ್ಪಾಟಿಂದ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂತ ಈ ಸರ್ಕಾರದ ಇದೊಂದು ತೀರ್ಮಾನ ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸುರಂಗ ಮಾರ್ಗದ ಮೂಲಕ ಇವರು ರಸ್ತೆಯನ್ನ ಮಾಡೋದಕ್ಕೆ ಹೊರಟಿರುವಂತ ಈ ಯೋಜನೆ ಅದು ಸುಮಾರು 17 ಕಿಲೋಮೀಟರ್ ವರೆಗೂ ಕೂಡ ಸಾಗುವಂತ ಯೋಜನೆ. ಅದರಲ್ಲಿ 6 ಎಕರೆ ಲಾಲ್ಬಾಗ್ನ ಸುಂದರವಾದಂತ ಪರಿಸರವೂ ಕೂಡ ಈ ಸುರಂಗ ಮಾರ್ಗಕ್ಕೆ ಆಪೋಷಣ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಗುರುತು ಮಾಡಿದ್ದಾರೆ. ನೋಡಿ, ನಾನೀಗ ಲಾಲ್ಬಾಗ್ನ ಈ ಸಸ್ಯ ಕಾಶಿಯಲ್ಲಿದ್ದೀನಿ. ಲಾಲ್ಬಾಗ್ನ ಸಸ್ಯ ಕಾಶಿಯಲ್ಲಿ ಹೆಬ್ಬಳದಿಂದ ಆರಂಭವಾದಂತ ಆ ಸುರಂಗ ಮಾರ್ಗ ಸಾಗಿ ಬಂದು ಈ ಮಾರ್ಗವಾಗಿ ಸುರಂಗ ಮಾರ್ಗ ಹೋಗುತ್ತಲ್ಲ, ಅದನ್ನ ಗುರುತಿಸಿ ಇಲ್ಲಿ ಪೈಪ್ ಅನ್ನ ನೆಟ್ಟು ಅದಕ್ಕೆ ಕ್ವಾಷನ್ ಟೇಪ್ ಗಳನ್ನ ಕಟ್ಟಿದ್ದಾರೆ. ನೋಡಿ, ಗಮನಿಸಿ ನೀವು, ಈ ಟೇಪ್ ಇದೆಯಲ್ಲ, ಈ ಪೈಪ್ ಮತ್ತೆ ಟೇಪ್ ಇಲ್ಲಿ ಮತ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಾರ್ಗವಾಗಿ ಹೋಗುತ್ತೆ. ಬೊಟಾನಿಕಲ್ ಪಾರ್ಕ್ ನ ಜಾಗ ಇದು, ಲಾಲ್ಬಾಗ್ನ ಬೊಟಾನಿಕಲ್ ಪಾರ್ಕ್ ನ ಜಾಗ. ಈ ಬೊಟಾನಿಕಲ್ ಪಾರ್ಕ್ ನ ಸುಮಾರು 60ರಿಂದ 70 ಮೀಟರ್ನ ಆಳ 6 ಎಕರೆ ಜಾಗವನ್ನ ಈ ಸುರಂಗ ಮಾರ್ಗದ ಯೋಜನೆ ಆಪೋಷಣ ತೆಗೆದುಕೊಳ್ಳುತ್ತೆ. ಇಲ್ಲಿಂದ ಸಾಗಿದಂತ ಈ ಯೋಜನೆ ಅಥವಾ ಈ ಮಾರ್ಗ ಸಿಲ್ಕ್ ಬೋರ್ಡ್ ಸರ್ಕಲ್ ವರೆಗೂ ಕೂಡ ಹೋಗುತ್ತೆ. ಇಲ್ಲಿ ಗುರುತು ಮಾಡಿ ಟೇಪ್ ಅನ್ನ ಸುತ್ತಿ ಈ ಜಾಗದಲ್ಲಿ ನಾವು ಸುರಂಗವನ್ನ ಕೊರಿತೀವಿ ಅನ್ನೋದನ್ನ ಈಗ ಈ ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿ ಗುರುತು ಮಾಡಿರುವಂತಹ ಜಾಗವನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಮಾರ್ಗವಾಗಿ ಸುರಂಗ ಮಾರ್ಗ ಸಾಗುತ್ತೆ ಅನ್ನೋದನ್ನ ಇಲ್ಲಿ ಗುರುತು ಮಾಡಿದ್ದಾರೆ. ಭಾರಿ ವಿರೋಧ ಇದೆ, ಭಾರಿ ಆಕ್ರೋಶ ಇದೆ. ವಾಕರ್ಸ್ ಇದನ್ನ ನೀವು ಸಾಧಕ ಬಾಧಕವನ್ನ ಪರಿಶೀಲನೆ ಮಾಡಿ ಆನಂತರ ಇಲ್ಲಿ ಸುರಂಗ ಮಾರ್ಗವನ್ನ ನಿರ್ಮಿಸಿ. ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಗಿಡ ಮರಗಳಿದಾವೆ, ಜೊತೆಗೆ ಎಷ್ಟೋ ಅಪರೂಪದ ತಳಿಯ ಆಯುರ್ವೇದ ಸಸಿಗಳಿದಾವೆ. ಇದೆಲ್ಲವೂ ಕೂಡ ಸರ್ವನಾಶ ಆಗತ್ತೆ. ಭೂಗರ್ಭದ ಒಡಲನ್ನ ಸೀಳಿ ಮಾಡಿದ್ರೆ ಅದರಿಂದ ಆಗುವಂತ ಪರಿಣಾಮವನ್ನ ನೀವು ಅವಲೋಕಿಸಿ ಆನಂತರ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿರೋಧದ ನಡುವೆಯೂ ಕೂಡ ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ನ ಸರ್ಕಾರ, ಡಿಕೆ ಶಿವಕುಮಾರ್ ಅವರ ಆಲೋಚನೆಯಂತೆ, ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರ ಆಲೋಚನೆಯಂತೆ ಲಾಲ್ಬಾಗ್ ಸುಂದರವಾದಂತ ಈ ಪರಿಸರದಲ್ಲಿ ಸಾಗಿ ಹೋಗುವಂತ ಸುರಂಗ ಮಾರ್ಗ ಸುಮಾರು 6 ಎಕರೆ ಲಾಲ್ಬಾಗ್ನ ಸಸ್ಯ ತೋಟವನ್ನ, ಸಸ್ಯ ಕಾಶಿಯನ್ನ ಆಪೋಷಣ ತೆಗೆದುಕೊಳ್ಳುತ್ತೆ. ಇದೇ ಮಾರ್ಗವಾಗಿ ಸಾಗುತ್ತೆ. ಅದಕ್ಕಾಗಿ ಈ ಕ್ವಾಷನ್ ಟೇಪ್ ಗಳನ್ನ ಹಾಕಿ ಈ ಮಾರ್ಗವಾಗಿ ದುರಸ್ತಿ ಕಾರ್ಯ ಅಥವಾ ಇಲ್ಲಿ ಸುರಂಗ ಮಾರ್ಗದ ಕಾರ್ಯ ಕಾಮಗಾರಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಗುರುತಿಸುವಿಕೆಯನ್ನು ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಆಯ್ತು, ಈಗ ಸುಪ್ರಸಿದ್ಧ ಸ್ಯಾಂಕಿ ಕೆರೆ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಅಲ್ಲಿ ಟನಲ್ ರೋಡ್ ಅನ್ನ ಮಾಡುವ ಸಲುವಾಗಿ ಮಾರ್ಕ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿದ್ಧತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸ್ಯಾಂಕಿ ಕೆರೆ ಬಳಿ ಯಾವ ಮಾರ್ಗದಲ್ಲಿ ಇಲ್ಲಿ ಎಕ್ಸಿಟ್ ರ್ಯಾಂಪ್ ಅನ್ನ ಮಾಡಲಾಗುತ್ತೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಡಿಸಿಎಂ ಡಿಕೆಶಿ ಅವರ ಕನಸಿನ ಪ್ರಾಜೆಕ್ಟ್ ಆಗಿರುವಂತಹ ಟನಲ್ ರೋಡ್ ಯೋಜನೆಗೆ ಈಗಾಗಲೇ ಹಲವು ವಿರೋಧಗಳು ವ್ಯಕ್ತವಾಗಿದೆ. ಲಾಲ್ಬಾಗ್ ನಲ್ಲಿ ಎಕ್ಸಿಟ್ ರ್ಯಾಂಪ್ ನ ನಿರ್ಮಿಸುತ್ತಾರೆ ಅನ್ನೋ ಬೆನ್ನಲ್ಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಇದರ ಮಧ್ಯದಲ್ಲೇ ಇದೀಗ ಸ್ಯಾಂಕಿ ಕೆರೆಗೂ ಕೂಡ ಕಂಟಕ ಎದುರಾಗ್ತಾ ಇದೆಯಾ ಅನ್ನೋ ಒಂದು ವಿಚಾರ ಹೊರ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ತೆಗೆಯೋದಕ್ಕೆ ಡಿಪಿಆರ್ ನಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಅಂತಿಮ ಡಿಪಿಆರ್ ನಲ್ಲಿ ಈ ಹಿಂದೆ ಸ್ಯಾಂಕಿ ಕೆರೆಯಲ್ಲಿ ಯಾವುದೇ ರೀತಿಯಾಗಿ ಎಕ್ಸಿಟ್ ರ್ಯಾಂಪ್ ಮಾಡುವಂತಹ ಆಲೋಚನೆ ಇರಲಿಲ್ಲ. ಆದ್ರೆ ಪಥದ ಅಲೈನ್ಮೆಂಟ್ ಬದಲಾವಣೆ ಬೆನ್ನಲ್ಲೇ ಡಿಪಿಆರ್ ನಲ್ಲಿಲ್ಲದ ರ್ಯಾಂಪ್ ಕೆರೆ ಪಕ್ಕದಲ್ಲೇ ನಿರ್ಗಮನಕ್ಕೆ ಇದೀಗ ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಅಂದ್ರೆ ಈ ಹಿಂದೆ ನಾವು ನೋಡಿದಾಗ ಸ್ಯಾಂಕಿ ಕೆರೆಯ ದಡದ ಮೇಲೆ ಸ್ಯಾಂಕಿ ರಸ್ತೆ ವಿಸ್ತರಣೆ ಹಾಗೂ ಮೇಲ್ಸೇತುವೆಯನ್ನ ನಿರ್ಮಿಸೋದಕ್ಕೆ 2023ರಲ್ಲಿ ಆಗಿನ ಬಿಬಿಎಂಪಿ ಮುಂದಾಗಿತ್ತು. ಸ್ಥಳೀಯರು ಪ್ರತಿರೋಧವನ್ನ ತೋರಿಸಿದ್ರು. ಆಗ ಮೇಲ್ಸೇತುವೆ ನಿರ್ಮಾಣವನ್ನ ಕೈಬಿಡಲಾಗಿತ್ತು. ಇದೀಗ ಮತ್ತೆ ಟನಲ್ ಪ್ರಾಜೆಕ್ಟ್ಗೆ ಸ್ಯಾಂಕಿ ಕೆರೆ ತಂಟೆಗೇನಾದ್ರೂ ಬಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಯಾವುದೇ
ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ. ಇನ್ನು ಹೆಬ್ಬಾಳ ಎಸ್ಟಿ ಮಾಲ್ ಜಂಕ್ಷನ್ ನಲ್ಲಿ ಸುರಂಗ ರಸ್ತೆಯ ಪ್ರವೇಶ ನಿರ್ಗಮನ ಟ್ಯೂಬ್ಗಳಿರುತ್ತೆ. ಅಂತಿಮ ವಿಸ್ತೃತ ಯೋಜನೆ ವರದಿಯಲ್ಲಿ ಅಂದ್ರೆ ಡಿಪಿಆರ್ ನಲ್ಲಿ ಈ ಜಂಕ್ಷನ್ ನಲ್ಲಿ ಶಾಫ್ಟ್ ನಿರ್ಮಾಣ ಪ್ರದೇಶದಲ್ಲಿ ಹೆಚ್ಚು ಸ್ಥಳವನ್ನು ಪಡೆದುಕೊಳ್ಳಲು ಉದ್ದೇಶಿಸಿರುವುದರಿಂದ ಹೆಬ್ಬಾಳ ಕೆರೆ ಅಂಗಳ ಹಾಗೂ ರಾಜಕಾಲುವೆಗೆ ಸಮಸ್ಯೆ ಅಧಿಕ ಆಗ್ತಾ ಇದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಂತಿಮ ಡಿಪಿಆರ್ ನಲ್ಲಿ ಇಲ್ಲದ ಹೊಸ ನಿರ್ಗಮನ ಪಥ ಏನಿದೆ ಸ್ಯಾಂಕಿ ಕೆರೆಯ ಸಮೀಪ ತೆರೆದುಕೊಳ್ಳುತ್ತೆ. ಈಗಾಗಲೇ ಒತ್ತುವರಿಯಿಂದ ಬಳಲುತ್ತಿರುವಂತಹ ಕೆರೆಗೆ ಕಂಟಕ ಇದರಿಂದ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಮೇಕ್ರಿ ವೃತ್ತದಿಂದ ಸಿವಿ ರಾಮನ್ ರಸ್ತೆ ಕಡೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವಂತಹ ನಿರ್ಗಮನ ರ್ಯಾಂಪ್ ರದ್ದುಗೊಳಿಸಿ ಗಾಲ್ಫ್ ಮೈದಾನ ಕೆಳಭಾಗದಿಂದ ಸ್ಯಾಂಕಿ ಕೆರೆಯ ಹೊಸದಾಗಿ ನಿರ್ಗಮನ ರ್ಯಾಂಪ್ ನಿರ್ಮಿಸೋದಕ್ಕೆ ಡಿಪಿಆರ್ ಈಗಾಗಲೇ ಬಿ ಸ್ಮೈಲ್ ಅವರು ತಾಂತ್ರಿಕ ನಿರ್ದೇಶಕರಿಗೆ ಮಾಡಿಕೊಟ್ಟು ಅದರ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸ್ಯಾಂಕಿ ರಸ್ತೆಯ ಕೆಳಭಾಗದಲ್ಲಿ ಏನಾದರೂ ಸುರಂಗ ರಸ್ತೆ ನಿರ್ಮಿಸಲು ಏನಾದರೂ ಮುಂದಾದ್ರೆ ಅಂತಹ ಸಂದರ್ಭದಲ್ಲಿ ಸ್ಯಾಂಕಿ ಕೆರೆಯ ಜೀವ ವೈವಿಧ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಆದ್ರೆ ಇಂತಹ ಕೆರೆಗಳ ಸಮೀಪದಲ್ಲೇ ಎಕ್ಸಿಟ್ ರ್ಯಾಂಪ್ಗಳ ಯೋಜನೆಯನ್ನ ಮಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿರುವಂತಹ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರೆದಿದೆ. ಇದರ ನಡುವೆ ಸದ್ದಿಲ್ಲದೆ ಲಾಲ್ಬಾಗ್ನಲ್ಲಿ 6 ಎಕರೆ ಜಾಗದಲ್ಲಿ ಗುರುತನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಆನ್ ಸ್ಪಾಟ್ ಇಂದ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂತ ಈ ಸರ್ಕಾರದ ಇದೊಂದು ತೀರ್ಮಾನ ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸುರಂಗ ಮಾರ್ಗದ ಮೂಲಕ ಇವರು ರಸ್ತೆಯನ್ನ ಮಾಡೋದಕ್ಕೆ ಹೊರಟಿರುವಂತ ಈ ಯೋಜನೆ ಅದು ಸುಮಾರು 17 ಕಿಲೋಮೀಟರ್ ವರೆಗೂ ಕೂಡ ಸಾಗುವಂತ ಯೋಜನೆ. ಅದರಲ್ಲಿ 6 ಎಕರೆ ಲಾಲ್ಬಾಗ್ನ ಸುಂದರವಾದಂತ ಪರಿಸರವೂ ಕೂಡ ಈ ಸುರಂಗ ಮಾರ್ಗಕ್ಕೆ ಆಪೋಷಣ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಗುರುತು ಮಾಡಿದ್ದಾರೆ. ನೋಡಿ, ನಾನೀಗ ಲಾಲ್ಬಾಗ್ನ ಈ ಸಸ್ಯ ಕಾಶಿಯಲ್ಲಿದ್ದೀನಿ. ಲಾಲ್ಬಾಗ್ನ ಸಸ್ಯ ಕಾಶಿಯಲ್ಲಿ ಹೆಬ್ಬಳದಿಂದ ಆರಂಭವಾದಂತ ಆ ಸುರಂಗ ಮಾರ್ಗ ಸಾಗಿ ಬಂದು ಈ ಮಾರ್ಗವಾಗಿ ಸುರಂಗ ಮಾರ್ಗ ಹೋಗುತ್ತಲ್ಲ, ಅದನ್ನ ಗುರುತಿಸಿ ಇಲ್ಲಿ ಪೈಪ್ ಅನ್ನ ನೆಟ್ಟು ಅದಕ್ಕೆ ಕ್ವಾಷನ್ ಟೇಪ್ ಗಳನ್ನ ಕಟ್ಟಿದ್ದಾರೆ. ನೋಡಿ, ಗಮನಿಸಿ ನೀವು, ಈ ಟೇಪ್ ಇದೆಯಲ್ಲ, ಈ ಪೈಪ್ ಮತ್ತೆ ಟೇಪ್ ಇಲ್ಲಿ ಮತ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಾರ್ಗವಾಗಿ ಹೋಗುತ್ತೆ. ಬೊಟಾನಿಕಲ್ ಪಾರ್ಕ್ ನ ಜಾಗ ಇದು, ಲಾಲ್ಬಾಗ್ನ ಬೊಟಾನಿಕಲ್ ಪಾರ್ಕ್ ನ ಜಾಗ. ಈ ಬೊಟಾನಿಕಲ್ ಪಾರ್ಕ್ ನ ಸುಮಾರು 60 ರಿಂದ 70 ಮೀಟರ್ನ ಆಳ 6 ಎಕರೆ ಜಾಗವನ್ನ ಈ ಸುರಂಗ ಮಾರ್ಗದ ಯೋಜನೆ ಆಪೋಷಣ ತೆಗೆದುಕೊಳ್ಳುತ್ತೆ. ಇಲ್ಲಿಂದ ಸಾಗಿದಂತ ಈ ಯೋಜನೆ ಅಥವಾ ಈ ಮಾರ್ಗ ಸಿಲ್ಕ್ ಬೋರ್ಡ್ ಸರ್ಕಲ್ ವರೆಗೂ ಕೂಡ ಹೋಗುತ್ತೆ. ಇಲ್ಲಿ ಗುರುತು ಮಾಡಿ ಟೇಪ್ ಅನ್ನ ಸುತ್ತಿ ಈ ಜಾಗದಲ್ಲಿ ನಾವು ಸುರಂಗವನ್ನ ಕೊರಿತೀವಿ ಅನ್ನೋದನ್ನ ಈಗ ಈ ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿ ಗುರುತು ಮಾಡಿರುವಂತಹ ಜಾಗವನ್ನ ತಾವು ಗಮನಿಸ್ತಾ ಇದ್ದೀರಿ. ಇದೇ ಮಾರ್ಗವಾಗಿ ಸುರಂಗ ಮಾರ್ಗ ಸಾಗುತ್ತೆ ಅನ್ನೋದನ್ನ ಇಲ್ಲಿ ಗುರುತು ಮಾಡಿದ್ದಾರೆ. ಭಾರಿ ವಿರೋಧ ಇದೆ, ಭಾರಿ ಆಕ್ರೋಶ ಇದೆ. ವಾಕರ್ಸ್ ಇದನ್ನ ನೀವು ಸಾಧಕ ಬಾಧಕವನ್ನ ಪರಿಶೀಲನೆ ಮಾಡಿ ಆನಂತರ ಇಲ್ಲಿ ಸುರಂಗ ಮಾರ್ಗವನ್ನ ನಿರ್ಮಿಸಿ. ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಗಿಡ ಮರಗಳಿದಾವೆ, ಜೊತೆಗೆ ಎಷ್ಟೋ ಅಪರೂಪದ ತಳಿಯ ಆಯುರ್ವೇದ ಸಸಿಗಳಿದಾವೆ. ಇದೆಲ್ಲವೂ ಕೂಡ ಸರ್ವನಾಶ ಆಗತ್ತೆ. ಭೂಗರ್ಭದ ಒಡಲನ್ನ ಸೀಳಿ ಮಾಡಿದ್ರೆ ಅದರಿಂದ ಆಗುವಂತ ಪರಿಣಾಮವನ್ನ ನೀವು ಅವಲೋಕಿಸಿ ಆನಂತರ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿರೋಧದ ನಡುವೆಯೂ ಕೂಡ ಈ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ನ ಸರ್ಕಾರ, ಡಿಕೆ ಶಿವಕುಮಾರ್ ಅವರ ಆಲೋಚನೆಯಂತೆ, ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರ ಆಲೋಚನೆಯಂತೆ ಲಾಲ್ಬಾಗ್ ಸುಂದರವಾದಂತ ಈ ಪರಿಸರದಲ್ಲಿ ಸಾಗಿ ಹೋಗುವಂತ ಸುರಂಗ ಮಾರ್ಗ ಸುಮಾರು 6 ಎಕರೆ ಲಾಲ್ಬಾಗ್ನ ಸಸ್ಯ ತೋಟವನ್ನ, ಸಸ್ಯ ಕಾಶಿಯನ್ನ ಆಪೋಷಣ ತೆಗೆದುಕೊಳ್ಳುತ್ತೆ. ಇದೇ ಮಾರ್ಗವಾಗಿ ಸಾಗುತ್ತೆ. ಅದಕ್ಕಾಗಿ ಈ ಕ್ವಾಷನ್ ಟೇಪ್ ಗಳನ್ನ ಹಾಕಿ ಈ ಮಾರ್ಗವಾಗಿ ದುರಸ್ತಿ ಕಾರ್ಯ ಅಥವಾ ಇಲ್ಲಿ ಸುರಂಗ ಮಾರ್ಗದ ಕಾರ್ಯ ಕಾಮಗಾರಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಗುರುತಿಸುವಿಕೆಯನ್ನು ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರ್ಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಲ್ಬಾಗ್ ಆಯ್ತು, ಈಗ ಸುಪ್ರಸಿದ್ಧ ಸ್ಯಾಂಕಿ ಕೆರೆ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಅಲ್ಲಿ ಟನಲ್ ರೋಡ್ ಅನ್ನ ಮಾಡುವ ಸಲುವಾಗಿ ಮಾರ್ಕ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿದ್ಧತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸ್ಯಾಂಕಿ ಕೆರೆ ಬಳಿ ಯಾವ ಮಾರ್ಗದಲ್ಲಿ ಇಲ್ಲಿ ಎಕ್ಸಿಟ್ ರ್ಯಾಂಪ್ ಅನ್ನ ಮಾಡಲಾಗುತ್ತೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ.
ಡಿಸಿಎಂ ಡಿಕೆಶಿ ಅವರ ಕನಸಿನ ಪ್ರಾಜೆಕ್ಟ್ ಆಗಿರುವಂತಹ ಟನಲ್ ರೋಡ್ ಯೋಜನೆಗೆ ಈಗಾಗಲೇ ಹಲವು ವಿರೋಧಗಳು ವ್ಯಕ್ತವಾಗಿದೆ. ಲಾಲ್ಬಾಗ್ ನಲ್ಲಿ ಎಕ್ಸಿಟ್ ರ್ಯಾಂಪ್ ನ ನಿರ್ಮಿಸ್ತಾರೆ ಅನ್ನೋ ಬೆನ್ನಲ್ಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಇದರ ಮಧ್ಯದಲ್ಲೇ ಇದೀಗ ಸ್ಯಾಂಕಿ ಕೆರೆಗೂ ಕೂಡ ಕಂಟಕ ಎದುರಾಗ್ತಾ ಇದೆಯಾ ಅನ್ನೋ ಒಂದು ವಿಚಾರ ಹೊರ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪ್ ನ ತೆಗೆಯೋದಕ್ಕೆ ಡಿಪಿಆರ್ ನಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಅಂತಿಮ ಡಿಪಿಆರ್ ನಲ್ಲಿ ಈ ಹಿಂದೆ ಸ್ಯಾಂಕಿ ಕೆರೆಯಲ್ಲಿ ಯಾವುದೇ ರೀತಿಯಾಗಿ ಎಕ್ಸಿಟ್ ರ್ಯಾಂಪ್ ಮಾಡುವಂತಹ ಆಲೋಚನೆ ಇರಲಿಲ್ಲ. ಆದ್ರೆ ಪಥದ ಅಲೈನ್ಮೆಂಟ್ ಬದಲಾವಣೆ ಬೆನ್ನಲ್ಲೇ ಡಿಪಿಆರ್ ನಲ್ಲಿಲ್ಲದ ರ್ಯಾಂಪ್ ಕೆರೆ ಪಕ್ಕದಲ್ಲೇ ನಿರ್ಗಮನಕ್ಕೆ ಇದೀಗ ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಅಂದ್ರೆ ಈ ಹಿಂದೆ ನಾವು ನೋಡಿದಾಗ ಸ್ಯಾಂಕಿ ಕೆರೆಯ ದಡದ ಮೇಲೆ ಸ್ಯಾಂಕಿ ರಸ್ತೆ ವಿಸ್ತರಣೆ ಹಾಗೂ ಮೇಲ್ಸೇತುವೆಯನ್ನ ನಿರ್ಮಿಸೋದಕ್ಕೆ 2023ರಲ್ಲಿ ಆಗಿನ ಬಿಬಿಎಂಪಿ ಮುಂದಾಗಿತ್ತು. ಸ್ಥಳೀಯರು ಪ್ರತಿರೋಧವನ್ನ ತೋರಿಸಿದ್ರು. ಆಗ ಮೇಲ್ಸೇತುವೆ ನಿರ್ಮಾಣವನ್ನ ಕೈಬಿಡಲಾಗಿತ್ತು. ಇದೀಗ ಮತ್ತೆ ಟನಲ್ ಪ್ರಾಜೆಕ್ಟ್ಗೆ ಸ್ಯಾಂಕಿ ಕೆರೆ ತಂಟೆಗೇನಾದ್ರೂ ಬಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ. ಇನ್ನು ಹೆಬ್ಬಾಳ ಎಸ್ಟಿ ಮಾಲ್ ಜಂಕ್ಷನ್ ನಲ್ಲಿ ಸುರಂಗ ರಸ್ತೆಯ ಪ್ರವೇಶ ನಿರ್ಗಮನ ಟ್ಯೂಬ್ಗಳಿರುತ್ತೆ. ಅಂತಿಮ ವಿಸ್ತೃತ ಯೋಜನೆ ವರದಿಯಲ್ಲಿ ಅಂದ್ರೆ ಡಿಪಿಆರ್ ನಲ್ಲಿ ಈ ಜಂಕ್ಷನ್ ನಲ್ಲಿ ಶಾಫ್ಟ್ ನಿರ್ಮಾಣ ಪ್ರದೇಶದಲ್ಲಿ ಹೆಚ್ಚು ಸ್ಥಳವನ್ನು ಪಡೆದುಕೊಳ್ಳಲು ಉದ್ದೇಶಿಸಿರುವುದರಿಂದ ಹೆಬ್ಬಾಳ ಕೆರೆ ಅಂಗಳ ಹಾಗೂ ರಾಜ್ ಕಾಲುವೆಗೆ ಸಮಸ್ಯೆ ಅಧಿಕ ಆಗ್ತಾ ಇದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಂತಿಮ ಡಿಪಿಆರ್ ನಲ್ಲಿ ಇಲ್ಲದ ಹೊಸ ನಿರ್ಗಮನ ಪಥ ಏನಿದೆ ಸ್ಯಾಂಕಿ ಕೆರೆಯ ಸಮೀಪ ತೆರೆದುಕೊಳ್ಳುತ್ತೆ. ಈಗಾಗಲೇ ಒತ್ತುವರಿಯಿಂದ ಬಳಲುತ್ತಿರುವಂತಹ ಕೆರೆಗೆ ಕಂಟಕ ಇದರಿಂದ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಮೇಕ್ರಿ ವೃತ್ತದಿಂದ ಸಿವಿ ರಾಮನ್ ರಸ್ತೆ ಕಡೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವಂತಹ ನಿರ್ಗಮನ ರ್ಯಾಂಪ್ ರದ್ದುಗೊಳಿಸಿ ಗಾಲ್ಫ್ ಮೈದಾನ ಕೆಳಭಾಗದಿಂದ ಸ್ಯಾಂಕಿ ಕೆರೆಯ ಹೊಸದಾಗಿ ನಿರ್ಗಮನ ರ್ಯಾಂಪ್ ನಿರ್ಮಿಸೋದಕ್ಕೆ ಡಿಪಿಆರ್ ಈಗಾಗಲೇ ಬಿ ಸ್ಮೈಲ್ ಅವರು ತಾಂತ್ರಿಕ ನಿರ್ದೇಶಕರಿಗೆ ಮಾಡಿಕೊಟ್ಟು ಅದರ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸ್ಯಾಂಕಿ ರಸ್ತೆಯ ಕೆಳಭಾಗದಲ್ಲಿ ಏನಾದರೂ ಸುರಂಗ ರಸ್ತೆ ನಿರ್ಮಿಸಲು ಏನಾದರೂ ಮುಂದಾದ್ರೆ ಅಂತಹ ಸಂದರ್ಭದಲ್ಲಿ ಸ್ಯಾಂಕಿ ಕೆರೆಯ ಜೀವ ವೈವಿಧ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಆದ್ರೆ ಇಂತಹ ಕೆರೆಗಳ ಸಮೀಪದಲ್ಲೇ ಎಕ್ಸಿಟ್ ರ್ಯಾಂಪ್ಗಳ ಯೋಜನೆಯನ್ನ ಮಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜಿ ಜೊತೆ ದಿತ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.